ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದರ ನಡುವೆ ಬಂಗಾರದ ಪ್ರಿಯರಿಗೆ ಇಲ್ಲಿದೆ ಅತಿ ದೊಡ್ಡ ಗುಡ್ ನ್ಯೂಸ್. ಯುದ್ಧ ಮತ್ತು ತೈಲ ಅಭಾವದ ನಡುವೆ ಚಿನ್ನ ಪ್ರೇಮಿಗಳಿಗೆ ಇದೊಂದು ಸಿಹಿ ಸುದ್ದಿ. ಏನಪ್ಪಾ ಅಂದ್ರೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ವಿಶ್ವದಾದ್ಯಂತ ಚಿನ್ನದ ರೇಟ್. ಭಾರತದಲ್ಲಿ 24 ಕ್ಯಾರೆಟ್ ಚಿನ್ನದ ದರ ಪ್ರತಿ ಗ್ರಾಮ್ಗೆ 14,597 ರೂಪಾಯಿ. 24 ಕ್ಯಾರೆಟ್. 22 ಕ್ಯಾರೆಟ್ 13,380 ರೂಪಾಯಿಗೆ ಇಳಿಕೆಯಾಗಿದೆ. ಬೆಳ್ಳಿ ದರದಲ್ಲೂ ಕೂಡ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ದಾಖಲಾಗಿದೆ. ಜಾಗತಿಕ ತೈಲ ದರ ಏರಿಕೆ ಹಿನ್ನೆಲೆ ಚಿನ್ನಕ್ಕೆ ಡಿಮ್ಯಾಂಡ್ ಕಡಿಮೆಯಾಗಿದೆ. ಅಮೆರಿಕ ಕೇಂದ್ರೀಯ ಬ್ಯಾಂಕ್ ಬಡ್ಡಿ ದರ ಇಳಿಕೆಯಿಂದ ಗೋಲ್ಡ್ ರೇಟ್ ಇಳಿಕೆಯಾಗಿದೆ. ಈಗ ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಬಡ್ಡಿ ದರ ಇಳಿಕೆಯಿಂದ ಸಾಮಾನ್ಯವಾಗಿ ಈ ವಾರ್ ನಡಿಬೇಕಾದ್ರೆ ಷೇರು ಮಾರುಕಟ್ಟೆ ತಲೆ ಕೆಳಗಾಗುತ್ತೆ ಆ್ಯಂಡ್ ತೈಲ ಬೆಲೆ ಏರಿಕೆ ಆಗುತ್ತೆ. ಜೊತೆಗೆ ಈ ಚಿನ್ನ ಬೆಳ್ಳಿಯೂ ಕೂಡ ವಿಪರೀತ ಹಂತದಲ್ಲಿ ಸ್ಪೈಕ್ ಆಗಿಬಿಡುತ್ತೆ, ಹೈ ಅಂದರೆ ಮೇಲೆ ಹೋಗುತ್ತೆ ಅನ್ನುವಂಥದ್ದನ್ನು ಕೇಳ್ಪಡ್ತಾ ಇದ್ವಿ. ಬಟ್ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಚಿನ್ನದ ದರ ಇಳಿಕೆಯಾಗಿರೋದನ್ನು ಗಮನಿಸ್ಬೋದು. ಅಂದರೆ ಎಲ್ಲ ಗಮನ ಈಗ ಈ ತೈಲ ಟ್ಯಾಂಕರ್ಗಳ ಕಡೆಗೆ ಡೈವರ್ಟ್ ಆಗಿರೋದಕ್ಕೆ ಅಂತ ಇದ್ದಾರೆ. ಇದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನನ್ನು ತಗೊಳ್ತಾ ಹೋಗೋಣ. ಬಟ್ ಏನೇ ಆಗಲಿ, ಮದುವೆ ಮಾಡಬೇಕು ಅಥವಾ ನಾಮಕರಣ ಮಾಡಬೇಕು, ಇನ್ನೇನೋ ಒಡವೆ ತಗೋಬೇಕು ಅನ್ನುವಂಥವ್ರಿಗೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಇದ್ದಾರೆ. ಅಥವಾ ಇದಕ್ಕಿಂತಲೂ ಕೂಡ ಕಡಿಮೆ ಆಗುತ್ತೆ, ಅಥವಾ ಇದು ತಾತ್ಕಾಲಿಕ ಅಂದರೆ ಈ ಕ್ಷಣಿಕ ಒಂದು ಬೆಲೆ ಇಳಿಕೆ ಅಂತಾರಲ್ಲ ಹಂಗ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದೇ ಒಂದೂವರೆ ವರ್ಷಗಳ ಹಿಂದೆ 80,000-85,000 kg ಇದ್ದಂತಹ ಬೆಳ್ಳಿ ಕೇವಲ 10 ತಿಂಗಳ ಅಂತರದಲ್ಲಿ ನಾವು ಜಾಗತಿಕ ಮಟ್ಟದಲ್ಲಿ ವಿಪರೀತ ರೇಟ್ ಹೈಕ್ ಆಗಿದ್ದನ್ನು ಗಮನಿಸಿದ್ವಿ. 3-3.5 ಲಕ್ಷ 4 ಲಕ್ಷಕ್ಕೆ ಹೋಗಿ ನಿಂತಿತ್ತು. ಅದಾದ್ಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಸೊ ಈ ಚಿನ್ನದ ದರ ಇಳಿಕೆ ಕೂಡ ಕ್ಷಣಿಕ ಮಾತ್ರನಾ ಅಥವಾ ಇನ್ನೂ ಕಡಿಮೆ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ನೋಡಬೇಕು. ಸದ್ಯಕ್ಕಂತೂ ಕಡಿಮೆ ಆಗಿದೆ.